ಹಲೋ ಹಾಯ್ ಫ್ರೆಂಡ್ಸ್, ಕೆ ಪಿ ಕ್ರೇಜಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ವೆಕೇಷನ್ ಟೈಮಲ್ಲಿ ಟ್ರಿಪ್ಪಿಗೆ ಹೋಗಿರುವಂಥದ್ದು ವಿಡಿಯೋಸ್ ಇತ್ತು. ನೋಡೋಣ ಬನ್ನಿ, ನಾವು ಎಲ್ಲೆಲ್ಲಿ ಹೋಗಿದ್ವಿ ಏನು ಅಂತ. ಆಫ್ಟರ್ ಲಾಂಗ್ ಅಂದರೆ ಲಾಂಗ್ ಟೈಮು ಫ್ರೆಂಡ್ಸ್ ಜೊತೆ ಇವಾಗ 2 ಮಕ್ಕಳಾದಮೇಲೆ ಫಸ್ಟ್ ಟೈಮು ಅಂದರೆ 2-3 ಡೇಸು ಹೊರಗೆ ಹೋಗ್ತಾ ಇರೋದು ಟ್ರಿಪ್ಪಿಗೆ. ಇಲ್ಲ ಅಂದರೆ ಬೆಳಿಗ್ಗೆ ಹೋಗಿ ಈವ್ನಿಂಗ್ ಬರೋದು, ಅದು ಕಡಿಮೆ. ಫ್ಯಾಮ್ಲಿ ಜೊತೆನೇ ಆಲ್ಮೋಸ್ಟ್ ಹೋಗಿ ಬರ್ತಿದ್ವಿ. ಒನ್ ಡೇ ಹಿಂಗೆಲ್ಲ ಹೋಗ್ತಾ ಇದ್ವಿ ಫ್ರೆಂಡ್ ಜೊತೆ, ಬೆಳಿಗ್ಗೆ ಹೋಗಿ ಈವ್ನಿಂಗ್ ಮಟ್ಟ. ಬಟ್ ಈ ಸಲ ಮಕ್ಕಳಿಗೆ ಅಂದರೆ ನನ್ನ ಮಗಗೂ ರಜೆ ಇತ್ತು, ಮತ್ತು ನಮ್ಮ ಫ್ರೆಂಡ್ಸ್ ಅವರು ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ರು. ಹಂಗಾಗಿ ಒಂದು 2 ದಿನದ್ದು ಪ್ಲ್ಯಾನು ಅಂದರೆ 3 ಡೇಸ್ದು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಹೋಗೋಣ ಹಿಂಗೆ ಆಗುತ್ತೆ ಬರೀ ಅಂತ. ಇದು ನಮ್ಮೂರು ಅಂದರೆ ನಮ್ಮದು ತವ್ರ ಮನೆ ಬಿಳೆಬಾಳ, ಅಲ್ಲಿಂದ ಹೋಗ್ತಾ ಇರೋದು. ಅಲ್ಲಿಂದ ಚೈಲ್ಡ್ಹುಡ್ ಫ್ರೆಂಡ್ಸು. ಇವರು ಗಂಗಮ್ಮ ಅಂತ, ಇವಳು ನನ್ನ ಫ್ರೆಂಡು, ಇವಳ ಮಗಳು ಖುಷಿ. ಇಲ್ಲಿ ಯೆಲ್ಲೋ ಕಲರ್ ಇದೆ ಇವಳು ರಶ್ಮಿ, ಬೆಂಗಳೂರಲ್ಲಿರೋದು. ಅವಳ ಮಗಳು, ನಾನು ಮತ್ತು ನನ್ನ ಮಗ, ಇನ್ನೊಬ್ಬಳು ನನ್ನ ಫ್ರೆಂಡ್ ಹೇಳಿದ್ನಲ್ಲ ಗಂಗಾ ಅಂತ, ಅವಳ ಮಗಳು. ಎಷ್ಟು ಜನ ಕಾರಲ್ಲಿ ಹೋದ್ವಿ ಟ್ರಿಪ್ಪಿಗೆ. ಇದು ಫಸ್ಟು ಹುಬ್ಳಿಯಿಂದ ಹೋಗ್ತಾ ಇರೋದು. ನಮ್ಮೂರಿಂದ ಬಸ್ಸಿಂದ ಹುಬ್ಳಿಗೆ ಹೋದ್ವಿ. ಅಲ್ಲಿಂದ ಹುಬ್ಳೀಲಿ ಇಡ್ಲಿ ಅಷ್ಟು, ಇವಾಗ ಗುಜರಾತಲ್ಲಿ ಇರೋದ್ರಿಂದ ಇಡ್ಲಿನ ಎಷ್ಟು ಮಿಸ್ ಮಾಡ್ಕೋತಾ ಇದ್ವಿ. ನಾನು ಇಡ್ಲಿ ತಿಂದು ಹೋಗೋಣ, ನನಗೇನು ಊಟ ಬೇಡ ಅಂದೆ. ಅವರು ಆಯಿತು ನಾವು ಲೈಟಾಗಿ ಇಡ್ಲಿ ತಿಂದ್ಕೊಂಡೆ ಹೋಗೋಣ ಅಂತಂದು ಎಲ್ಲರೂ ಸೇರಿ ಈವ್ನಿಂಗ್ ನೈಟು ಇಡ್ಲಿ ತಿಂದು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 6 ಗಂಟೆ ಆಗಿತ್ತು ಕರೆಕ್ಟು. ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೋಗಿ ಫ್ರೆಶ್ ಎಲ್ಲ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ. ಎಷ್ಟೊಂದು ರಶ್ ಇತ್ತಂದರೆ ಯಪ್ಪ ಹೇಳೋಕ್ಕೆ ಆಗಲ್ಲ. ಅಲ್ಲಿ ಫ್ರೆಶ್ ಆಗೋಕ್ಕೆ ಹೋದ್ವಿ. ಅಲ್ಲಿನೂ ಎಷ್ಟೊಂದು ಟೈಮು ಇದಾಯಿತು. ಅಂದರೆ ನಾವು ಮೊದಲೇ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋಬೇಕಾಯಿತು. ಬಿಫೋರು ಡೈರೆಕ್ಟ್ ಉಡುಪಿ ಹೋಗಿಂತ ಮೊದಲು ನಿಯರದು ಯಾವುದಾದ್ರೂ ಪ್ಲೇಸು, ಅಂದರೆ ಇವಾಗ ಅಲ್ಲಿ ಫ್ರೆಶಪ್ ಆಗೋಕ್ಕೆಲ್ಲ ರೂಮ್ಸ್ ಎಲ್ಲ ಇರುತ್ತಲ್ಲ ಹೋಟೆಲಲ್ಲಿ, ಈ ರೀತಿ ಫ್ರೆಶ್ ಆಗಿ ಹೋಗಿದ್ರೆ ಚೆನ್ನಾಗಿತ್ತು. ನಮಗೆ ಟೈಮ್ ಸೇವ್ ಆಗ್ತಾಯಿತ್ತು. ಮತ್ತು ಅಲ್ಲಿಂದ ಫ್ರೆಶಪ್ ಆಗಿದ ಮೇಲೆ ದೇವಸ್ಥಾನಕ್ಕೆ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕಂತ ಹೋದ್ವಿ. ಅಂದರೆ ಸಡನ್ನಾಗಿ ಪ್ಲ್ಯಾನ್ ಆಗಿರುವಂಥದ್ದು ಟ್ರಿಪ್ಪು. ಮೊದಲೇನು ಪ್ಲ್ಯಾನ್ ಇರಲಿಲ್ಲ. ಅವಳು ವರ್ಕ್ ಮಾಡ್ತಿದ್ಲು ನಮ್ಮ ಫ್ರೆಂಡು, ಅವ್ರ ರಜೆ ಕಂಟಿನ್ಯೂ 3 ಡೇಸ್ ರಜೆ ಇರೋದ್ರಿಂದ ಹಿಂಗೆ ಹೋಗಿ ಬರೋಣ ಅಂತ ಹೇಳಿದ್ರು. ನಾವು ಇವಾಗ ವೆಕೇಷನ್ಗೆ ಅಂದರೆ ಮದುವೆ ಎಲ್ಲ ಆಗಿ, ನಮ್ಮ ತಂಗಿದ ಮದುವೆ ಜಾತ್ರೆ ಎಲ್ಲ ಆಗಿ ಒಂದು 2-3 ದಿನ ಅಷ್ಟೇ ಆಗಿತ್ತು. ಬಟ್ ನನ್ನ ಮಗನ ಜೊತೆ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿದ್ದಿಲ್ಲ. ಹಾಗಾಗಿ ಮಗಳನ್ನ ಬಿಟ್ಟು, ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ಲ, ಅದಕ್ಕೆ ಮಗಳು ಬೇಡ, ಮತ್ತು ಟ್ರಾವೆಲಿಂಗಲ್ಲಿ ಇಬ್ಬರಿಗೂ ನನಗೆ ಕರ್ಕೊಂಡು ಟ್ರಾವೆಲಿಂಗ್ ಮಾಡೋದು ಆಗೋದಿಲ್ಲ ಅಂದ್ಕೊಂಡು ಅವಳನ್ನ ಬಿಟ್ಟು, ಮತ್ತು ಅವಳು ಜಾಸ್ತಿ ಬಿಸಿಲಿಗೆಲ್ಲ ತಡ್ಕೊಳ್ಳೋದಿಲ್ಲ ಆಚೆ ಕಡೆ. ಹಂಗಾಗಿ ಮಗನಷ್ಟೇ ಕರ್ಕೊಂಡು ಹೋಗಿ ಚೆನ್ನಾಗಾಯಿತು ಟ್ರಿಪ್ಪು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವ್ರ ಜೊತೆನೂ ಎಷ್ಟೊಂದು ಟೈಮ್ ಆದಮೇಲೆ, ಅಂದರೆ ಎಷ್ಟೋ ವರ್ಷಗಳೇ ಆದಮೇಲೆ ಮೀಟ್ ಆಗ್ತಾ ಇರೋದು ಫಸ್ಟ್ ಟೈಮು. ಹಂಗಾಗಿ ಖುಷಿ ಆಯಿತು ಅವ್ರ ಜೊತೆನೆಲ್ಲ ಟೈಮ್ ಸ್ಪೆಂಡ್ ಮಾಡಿ. ನನ್ನ ಮಗನ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಪ್ಲೇಸಸ್ ನೋಡಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಬಟ್ ಇದು ಉಡುಪಿ ಕೃಷ್ಣನ ದೇವಸ್ಥಾನ. ಇವಾಗ ಒಳಗಡೆ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿದೆ. ಮತ್ತು ಕೃಷ್ಣನ ಬಗ್ಗೆ ಅನ್ಕರು ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಶ್ರೀಕೃಷ್ಣ, ಉಡುಪಿದು ಶ್ರೀಕೃಷ್ಣನ ಮಹಿಮೆ. ಲಾಸ್ಟ್ ಟೈಮು ಉಡುಪಿಗೆ ಹೋದಾಗ ದರ್ಶನ ಮಾಡೋಕ್ಕೆ ಆಗಲಿಲ್ಲ. ನಾವು ಬೀಚಿಗೆ ಅಷ್ಟೇ ಹೋಗಿ ಬಂದಿದ್ವಿ. ಹಾಗಾಗಿ ಇವಾಗ ಇಲ್ಲ, ಏನೇ ಆದರೂ ದರ್ಶನ ಮಾಡಿಕೊಂಡೇ ಬರಬೇಕು ಅಂದ್ಕೊಂಡ್ವಿ. ಬಟ್ ಅದೇ ಅಲ್ಲಿ ನೋಡಿ ಹೊರಗಡೆನೇ ಆಚೆ ಕಡೆ ನೋಡಿದರೆ ಎಷ್ಟೊಂದು ರಶ್ ಇತ್ತು. ಎಲ್ಲ ಜನನ ನೋಡಿ ಒಳಗಡೆ ಎಷ್ಟಿರುತ್ತೇನೋ ಕ್ಯೂ ಅಲ್ಲಿ ಅಂದ್ಕೊಂಡ್ವಿ. ಬಟ್ ಏನಾದರೂ ದರ್ಶನ ಮಾಡಿಕೊಂಡೇ ಹೋಗ್ಬೇಕಂತ ಮೆಂಟಲಿ ಫಿಕ್ಸ್ ಆಗಿದ್ವಿ. ಅದರಲ್ಲಿ ನನ್ನ ಫ್ರೆಂಡ್ ಮಗಳು ತುಂಬ ಚಿಕ್ಕವಳಿದ್ಲು, ಅವಳು ಕರ್ಕೊಂಡು ಹೋಗೋದು ಹೆಂಗೆ ಅಂದ್ಕೊಂಡ್ವಿ. ಆದರೆ ಸ್ಟಾರ್ಟಿಂಗು ಕ್ಯೂ ನಿಂದಿರಬೇಕಾದ್ರೆ ಅಷ್ಟು ಅನ್ನಿಸ್ಲಿಲ್ಲ, ಬೇಗ ಹೋಗ್ಬಿಡ್ತೀವಿ ಅಂದ್ಕೊಂಡು ಕ್ಯೂ ಅಲ್ಲಿ ನಿಂತ್ವಿ. ಆಮೇಲೆ ಅನ್ನಿಸ್ತು ಮುಂದ್ಗಡೆ ಹೋದಂಗೆ ಇಲ್ಲ, ಡೈರೆಕ್ಟ್ VIP ಏನಾದ ಪಾಸ್ ತೊಗೊಂಡು ಹೋಗ್ಬೇಕಿತ್ತೇನೋ ಅಂದ್ಕೊಂಡ್ವಿ. ಆದರೂ 1 ಅವರ್ 1 or 2 ಅವರಲ್ಲಿ ರೀಚ್ ಆದ್ವಿ. ಆದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತಲ್ಲ, ಕ್ಯೂ ಸ್ಟಾಪ್ ಆಗಿಬಿಡ್ತಿತ್ತು. ಅದರಲ್ಲಿ ತುಂಬ ಜಾಗ ಅಂದರೆ
ತುಂಬ ಇಕ್ಕಟ್ಟಿರೋದು, ಅಂದರೆ ಜಾಸ್ತಿ ಸ್ವಲ್ಪ ಇಂಬು ಹಿಂದೆ ಕೂತ್ಕೊಳ್ಳೋಕೆ ಹಿಂಗೆ ಏನಾರು ಇದ್ದರೆ ಅದು ಅಷ್ಟು ಅನ್ನಿಸ್ತಿಲ್ಲ. ಆದರೆ ಅದೇ ಒಂದು ಸ್ವಲ್ಪ ತುಂಬ ಕ್ಯೂ ಅಲ್ಲಿ ಒಳಗಡೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಜಾಗದಲ್ಲಿ ಹಂಗಿದೆ, ಪೂರ ಇಕ್ಕಟ್ಟು ಅಂತ ಉಸಿರುಗಟ್ಟದಂಗೆ ಆಗುತ್ತೆ. ಫ್ಯಾನ್ ಎಲ್ಲ ಇದೆ, ಬಟ್ ಅದು ಸಿಕ್ಕಾಪಟ್ಟೆ ನಾವು ಹೋಗಿರೋದು ಬೇಸಿಗೆ ಟೈಮಲ್ಲೆಲ್ಲ ಎಷ್ಟು ಸೆಕೆ ಬಿಸಿಲು ಇದ್ದರಿಂದ ಅದು ಬೆಳಗಿನ ಟೈಮ್ನೇ ಅಷ್ಟು ಅನ್ನಿಸ್ತೀನಿ, ಮಧ್ಯಾಹ್ನ ಎಲ್ಲ ಆದ್ರೆ ಇನ್ನೂ ಯಾವ ರೀತಿ ಅನಿಸುತ್ತೇನೋ. ಆಮೇಲೆ ಮುಂದ್ಗಡೆ ಹೋದಂಗೆಲ್ಲ ಸ್ವಲ್ಪ ಮತ್ತೆ ಜಾಗ ದೊಡ್ಡದ ಇದ್ದಾಗ ಮತ್ತು ಕ್ಯೂನು ಬೇಗ ಬಿಟ್ಟರು. ಆಮೇಲೆ ಬೇಗ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡ್ವಿ. ದರ್ಶನನೂ ತುಂಬ ಚೆನ್ನಾಗಾಯಿತು. ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಅಂದರೆ ಎಲ್ಲರಿಗೂ ನೆನಪಾಗೋದೇ ಕನಕನ ಕಿಂಡಿ. ಅದೇ ನಮಗೂ ನೋಡ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಟ್ರಿಪ್ಪಲ್ಲಿ ನಾವು 4ನೇನೋ 5ನೇ ಕ್ಲಾಸ್ ಇದ್ದಾಗ ಕರ್ಕೊಂಡೋಗಿದ್ದು ಸ್ಕೂಲಿಂದ ಟ್ರಿಪ್ಪಿಗೆ, ಬಟ್ ನಂಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಬಟ್ ಇಲ್ಲೆಲ್ಲ ಉಡುಪಿ, ಧರ್ಮಸ್ಥಳ, ಇದೆಲ್ಲ ಸುಬ್ರಹ್ಮಣ್ಯ, ಇದೆಲ್ಲ ಹೋಗಿ ಬಂದಿರೋದು ನೆನಪಿತ್ತು. ಆದರೆ ಅದನ್ನ ಕರೆಕ್ಟಾಗಿ ದೇವಸ್ಥಾನದ ಬಗ್ಗೆ ಅದು ನೆನಪಿರಲಿಲ್ಲ. ಹಾಗಾಗಿ ಹೋಗೋಣ ಮಿಡ್ಲು ಹೋಗೋಕ್ಕೂ ಆಗಲಿಲ್ಲ. ಅಲ್ಲಿ ಉಡುಪಿಗೆ ಹೋದ್ರು ಅದೇ ಬೀಚಿಗೆ ಅಷ್ಟೇ ಹೋಗಿ ಬಂದ್ವಿ. ಅದಕ್ಕೋಸ್ಕರ ಈ ಸಲ ಹೋಗಿ ಬಂದಾಯಿತು ಅಂತಂದು ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಮತ್ತು ಶ್ರೀಕೃಷ್ಣ ಉಡುಪಿಯ ದೇವಸ್ಥಾನಕ್ಕೆ ಆವಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭೇಟಿ ಕೊಟ್ಟಿದ್ರಂತೆ. ಅಂದರೆ ಅವರು ಅವರ ಕೃಷ್ಣನ ಭಕ್ತರು ರಾಘವೇಂದ್ರ ಸ್ವಾಮಿಗಳು. ಅವರು ಬಂದು ಇಲ್ಲಿ ಬಂದು ಹೋಗಿರೋವಂಥದ್ದು ಇದೆ. ಒಳಗಡೆ ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಕೃಷ್ಣನ ಮೂರ್ತಿ ಇದೆಲ್ಲ ಅಲ್ಲಿ ಮಾಡ್ಕೊಳ್ಳಿಲ್ಲ ನಾನು. ಇದು ಆಚೆ ಕಡೆ ಬಂದಮೇಲೆ ದೇವಸ್ಥಾನದ ಒಳಗಡೆ ತುಂಬ ದೊಡ್ಡದಿದೆ ದೇವಸ್ಥಾನ ಒಳಗೆ. ಆಚೆ ಕಡೆಯಿಂದ ಒಳಗಡೆ ಹೋದರೆ ಅದು ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಎಷ್ಟು ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ವಾ. ಮತ್ತು ಒಳಗಡೆ ಹೋದ್ಮೇಲೆ ಎಷ್ಟು ಮನಸ್ಸಿಗೆ ಖುಷಿ. ನಾವು ಆಚೆ ಕಡೆ ಕ್ಯೂ ಅಲ್ಲಿ ಎಷ್ಟು ದಣಿದಿರ್ತೇವೆ, ಎಷ್ಟು ಟಯರ್ಡ್ ಆದರೂ ಕೂಡ ಒಳಗಡೆ ಹೋದ್ಗುಟ್ಲೆ ಅದೆಲ್ಲ ನಾವು ನಮ್ಮದೆಲ್ಲ ದಣಿವು ಇರ್ಬೋದು, ಆಯಾಸ ಎಲ್ಲನೂ ಒಂದು ಕ್ಷಣದಲ್ಲಿ ಮಾಯವಾಗುತ್ತೆ. ಅಲ್ಲಿ ಎಲ್ಲ ದೇವಸ್ಥಾನದಲ್ಲಿರ್ಬೋದು ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ. ಒಳಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಇಲ್ಲಿ ಗೋಶಾಲೆ ಇತ್ತು ದೇವಸ್ಥಾನದ ಒಳಗಡೆನೇ ಅಲ್ಲಿ ಒಳಗಡೆಯಿಂದನೇ ಹೋಗ್ಬೋದು. ಅಲ್ಲಿ ಹೋಗಿ ಸ್ವಲ್ಪ ಎಲ್ಲ ನೋಡಿಕೊಂಡು ಬಂದ್ವಿ. ಅಲ್ಲಿಂದ ಮತ್ತೆ ನಾವೆಲ್ಲ ದರ್ಶನ ತೊಗೊಂಡು ಹೊರಗಡೆ ಬರಬೇಕಂದ್ರೆ 12 ಗಂಟೆ ಏನೋ ಆಗಿತ್ತು. ನಾವು ಬೆಳಿಗ್ಗೆ ಏನು ಫ್ರೆಶ್ ಅಪ್ ಆಗಿ ಹಂಗೆ ಹೋಗಿದ್ವಿ. ಅಲ್ಲಿಂದ ಆಚೆ ಕಡೆ ಬಂದಮೇಲೆ ಪ್ರಸಾದದ್ದು ಸ್ಟಾರ್ಟ್ ಆಯಿತು. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ಪ್ರಸಾದ ಕ್ಯೂ ನಿಂತ್ಕೊಂಡು ಹೋಗೋಷ್ಟು ಶಕ್ತಿ ನಮ್ಮ ಹತ್ರ ಯಾರ ಹತ್ರನೂ ಇರಲಿಲ್ಲ. ಹಾಗಾಗಿ ಆಚೆ ಕಡೆನೇ ನಾಷ್ಟ ಒಂದು ತಿಂಡಿ ತಿಂದ್ಕೊಂಡು ಮತ್ತು ಬೀಚ್ ಕಡೆ ಹೋಗ್ತಾಯಿದ್ವಿ. ಬೀಚ್ ಅಲ್ಲಿ ಆಟ ಆಡಿಕೊಂಡು ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ರಾಯಿತು ಅಂತಂದು ಈಗ ಇಲ್ಲಿ ಕೃಷ್ಣನ ದೇವಸ್ಥಾನದ ದರ್ಶನ ಎಲ್ಲ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಇಲ್ಲಿಂದ ಹೊರಟ್ವಿ. ಮಧ್ಯಾಹ್ನ 1 ಗಂಟೆ 1:30 ಆಗಿತ್ತು ಇಲ್ಲಿಂದ ನಾವು ದೇವಸ್ಥಾನದಿಂದ ಹೋಗ್ಬೇಕಾದ್ರೆ ರಿಟರ್ನು. ಮತ್ತೇನು ಮುಂದಿನ ಬ್ಲಾಗಲ್ಲಿ ಇಲ್ಲಿಂದ ನೆಕ್ಸ್ಟ್ ಬೀಚಿಗೆ ಹೋಗಿರೋಂಥದ್ದು, ಅಲ್ಲಿಂದ ಮತ್ತೆ ಬೇರೆ ಪ್ಲೇಸಿಗೆ ಹೋಗಿರೋಂಥ ಎಲ್ಲ ವಿಡಿಯೋಗಳನ್ನು ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅಂದರೆ ನಾವು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.